ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈಗ ಪಾರ್ಟ್ 5 ನ ಕಂಟಿನ್ಯೂ ಮಾಡೋಣ. ಓಕೆ, ಪಾರ್ಟ್ 4 ಗಂಟ ಆಲ್ರೆಡಿ ಅಪ್ಲೋಡ್ ಅನ್ನೋದು ಆಗಿದೆ. ನೀವು ಅವನ್ನೆಲ್ಲ ನೋಡಿ ಮತ್ತೆ ಈ ವಿಡಿಯೋ ಅನ್ನೋದನ್ನ ನೋಡಿ, ಅವಾಗ ನಿಮಗೆ ಈ ಕತೆ ಏನಂತ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸ್ಟಾರ್ಟ್. ಹೆಂಡತಿನ ಕರ್ಕೊಂಡು ನೇಪಾಳ ದೇಶಕ್ಕೆ ಹೋದ. ಓ, ಹಂಗೆ ಡೈರೆಕ್ಟ್ ಹೋದ. ಪಾಪ ಆ ರಾಣಿಗೆ ತಿಂಗಳು ತುಂಬಿದ್ರು ಇನ್ನು ಹೆರಿಗೆನೆ ಆಗಿರ್ಲಿಲ್ಲ. ಓಕೆ. ಆ ಹುಡುಗ ಹೋಗಿ ಶಿವನ ಕೊಟ್ಟ ಪ್ರಸಾದ ಅವಳಿಗೆ ಕೊಟ್ಟ. ಓಕೆ ಓಕೆ. ಆ ಶಿವನ ಹತ್ರ ತಗೋಬಂದ ಪ್ರಸಾದ ರಾಣಿ ಕೊಟ್ಟು ಅವಳದನ್ನೆಲ್ಲ ತಿಂಡಿ ಮುಗಿಸೊತ್ತಿಗೆ ಹೆರಿಗೆ ಆಗೋಯ್ತು. ಅವಾಗಲೇ ಓಕೆ. ಆಗ ಪುಟ್ಟು ಮಗು ಹುಟ್ಟಿತು. ಆಗ ಹುಡುಗ ಮಗುನ ದರ್ಬಾರಿಗೆ ಕರ್ಕೊಂಡು ಬನ್ನಿ, ನಂದೊಂದು ಪ್ರಶ್ನೆ ಏನು ಅಷ್ಟು ಚಿಕ್ಕ ಹುಡುಗನ್ನು ಮತ್ತೆ ಅಲ್ಲಿ ರಾಜಿ ಏನ್ ಮಾಡ್ತಾ ಇದ್ದ? ಹಾಕಿ ಹೊಡೆದಾಕಿಲ್ವಾ? ಇಲ್ಲ, ಎಲ್ಲಾರು ಆಶ್ಚರ್ಯದಿಂದ ನೋಡಿದ್ರು. ಇನ್ನೇನು ಆಶ್ಚರ್ಯದಿಂದ ನೋಡಿದೆ? ನೀನು ಅವಾಗ ಹುಟ್ಟಿರೋ ಮಗುನ ಕರ್ಕೊಂಬ ಅಂತ ಮಾತಾಡಿಸಿದ್ರೆ ಏನ್ ಮಾತಾಡ್ತಾರೆ? ಅದೇ ನನಗೂ ಕ್ವಶನ್ ತಲೆಗಿದೆ. ನಾನು ಬುಕ್ ಹೋದ್ನಲ್ಲ ಅವಾಗ ಗೊತ್ತಾಯ್ತು ಏನು ಅಂತ. ನನಗೆ ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ತೀನಿ. ಚಿನ್ನದ ತಟ್ಟೆಯಲ್ಲಿ ಕರ್ಕೊ ಬಂದ್ರು ದರ್ಬಾರಿ. ಮಗು ಅನ್ನದಾನ ಪುಣ್ಯ ಏನು ಕೇಳಿದನು. ಅವನೇನ್ ಮಾತಾಡಲ್ಲ. ಆಗ ಆ ಮಗು ಪಕ ಪಕ ಅಂತ ನಕ್ಕಿತ್ತು. ಅಲ್ಬೇಕಲ್ವ? ಇದೇಗೆ ನಗ್ತಾ ಐತೆ? ನಕ್ಕಿತು. ಆ ಶಿವನನ್ನು ಕೇಳಲು ಹೋಗಿದ ಅನ್ನದಾನವನ್ನು ತಿಳ್ಕೊಳ್ಳೋಕೆ ಎಂದು ಹೇಳಿದನು. ಹೌದು ಅಂತ ಹೇಳ್ದ. ನೀನು ಶಿವನ ಹತ್ರ ತಿಳ್ಕೊಳ್ಳೋಕೆ ಹೋದೆ ಬೆಟ್ಟ ಎತ್ತಿ ಇಳಿದೆ. ಹೌದು, ಫಸ್ಟ್ ಬೆಟ್ಟ ಹತ್ತಿ ಇಳಿದೆ ಹೋಗೋ ಟೈಮಲ್ಲಿ. ಕತ್ಲಾಗ್ಬಿಡ್ತು. ಬೇಟೆಗಾರ ಬಂದ. ನಿನ್ನನ್ನು ನೋಡಿ ಹೇಳ್ದ, ಇಲ್ಲಿ ಸಿಂಹ ಉಳಿಸ್ತಾಳ ಅಂತ. ಓಕೆ, ಇಲ್ಲಿ ಸಿಂಹ ಹುಲಿ ಎಲ್ಲ ಇರೋ ಜಾಗ ಇಲ್ಲಿ ಬೇಡ, ಬಂದು ನಮ್ಮ ಗುಡಿಸಲಲ್ಲಿ ಮಲಕೋ ಅಂತ ಹೋಗು ಅಂತ ಅಂದ. ಹುಲಿ ಬಂತು. ಬೇಟೆಗಾರನ ಹೆಂಡತಿ ಬೇಟೆಗಾರ ಇಬ್ರು ತಿಂದಾಕಿತು. ನೆನ್ಪಿದ ಅಂತ ಆ ಮಗು ಕೇಳ್ತು. ಹೌದು. ಆ ಹುಡುಗ ಹೌದು ಅಂತ ಕೇಳ್ತು. ಆಗ ಆ ಬೇಟೆಗಾರ ಮಗುನೇ. ಓ, ಅಲ್ಲಿ ಬೇಟೆಗಾರ ಸಿಂಹ ತಿನ್ಕೊಂಡೋಯ್ತು. ಆ ಬೇಟೆಗಾರನೇ ಇವಾಗ ರಾಜವಂಶದಲ್ಲಿ ಹುಟ್ಟಿದಾನೆ. ನಾನು ನಿನಗೆ ದಾನ ಮಾಡಿದ್ದೆ, ನಾನು ರಾಜಕುಮಾರ ಆಗಿ ಹುಟ್ಟಿದೆ. ಓಕೆ ಓಕೆ, ಅಲ್ಲಿ ನಿನಗೆ ಸಹಾಯ ಮಾಡಿದೆ, ಇವಾಗ ನಾನು ರಾಜಕುಮಾರನಾಗಿ ನಾನು ಹುಟ್ಟಿದ್ದೀನಿ. ನನ್ನ ಹೆಂಡತಿ ದಾನ ಮಾಡಲಿಲ್ಲ. ಹೌದು, ಕೊಟ್ಟಿಲ್ಲ ಅವಾಗ. ಅವಳಿದೆ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದಾಳೆ. ಬೇಕಾದ್ರೆ ಹೋಗಿ ನೋಡು ಅಂತ ಮಗು ಹೇಳ್ತು. ಅವಾಗ ಈ ಹುಡುಗರಿಗೆ ಚಿಂತೆ ಅನ್ನೋದು ಸ್ಟಾರ್ಟ್ ಆಯ್ತು. ಆ ಹುಡುಗನ ಆಚೆಯಿಂದ ಮಗುವನ್ನು ಹೌದಾ ಅಂತ ಕೇಳಿದನು. ಅವನಿಗೆ ಅವಾಗ ಅರ್ಥ ಆಯ್ತು. ಓ, ಅನ್ನದಾನ ಹೀಗೆ ಅಂತ ಅವನಿಗೆ ಅದು ಅರ್ಥ ಆಯ್ತು. ಓಕೆ. ಮತ್ತೆ ಊರಿಗೆ ಹೋದ. ಮತ್ತೆ ರಿಟರ್ನ್ ನೇಪಾಳದಿಂದ ಊರಿಗೆ ಬಂದ. ತಾಯಿ ಜೊತೆ ದಾನ ಮಾಡಕ್ ಶುರು ಮಾಡ. ಮತ್ತೆ ಹುಡುಗ ದಾನ ಮಾಡಕ್ ಶುರು ಮಾಡ್ದ. ಇತ್ತಲ್ವ ಬೇಜಾನ 64 ವಿದ್ಯೆ, ನೀನು ರತ್ನ. ಓಕೆ, ರಾಜ ಕೊಟ್ಟಿರೋ ಹುಡುಗಿ, ಇನ್ನು ಏನ್ ಬೇಕು ಹುಡುಗನಿಗೆ? 64 ವಿದ್ಯಾ ಬೇರೆಯವರಿಗೇನು ಹೇಳ್ಕೊಡ್ತಿದ್ದ. ಹೌದು, ದಾನದಲ್ಲಿ ಮಹಾದಾನಗಳಲ್ಲಿ ತುಂಬಾ ಬಟವಿದೆ. ಓಕೆ, ಇವಾಗ ಈ ಕಾಲದಲ್ಲಿ ಎಜುಕೇಶನ್ ಅನ್ನೋದು ತುಂಬಾ ದೊಡ್ಡ ಇಂಪಾರ್ಟೆಂಟ್. ಓಕೆ, ದಾನಗಳಲ್ಲಿ ಅನ್ನದಾನ ತುಂಬಾ ಇಂಪಾರ್ಟೆಂಟ್. ಓಕೆ, ಆಮೇಲೆ ಅವನ್ನೆಲ್ಲ ಊರಿಗೆಲ್ಲ ಹಂಚಿಕೊಡ್ತಾ ಸುತ್ತಮುತ್ತಗಳೆಲ್ಲ ಹಂಚುತ್ತಾ. ಓಕೆ, ಇವನೇ ಒಬ್ಬ ದೊಡ್ಡ ರಾಜನ. ಆದ್ರೆ ಯಾವುದೇ ರೀತಿಯಾದ ಗರ್ವ ಅನ್ನೋದು ಆ ಹುಡುಗನ ಬಗ್ಗೆ ಇರಲಿಲ್ಲ.
ಸಮಾಧಾನ ತಾಳ್ಮೆಯಿಂದ ಎಲ್ಲರನ್ನೂ ನೋಡ್ಕೊತಿದ್ದ. ಆ ಸುತ್ತಮುತ್ತ ಊರುಗಳನ್ನೆಲ್ಲ ನೋಡ್ಕೊಂಡು ಇರ್ತಾ ಇದ್ದ. ಇಷ್ಟೇ, ಆ ಕತೆ ಮುಗ್ದೋಯ್ತು. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಮಗಳು ಇಷ್ಟೊಂದು ಕಥೆನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಿಮಗೂ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಈ ಕಥೆನಲ್ಲಿ ಸಾರಾಂಶ ಏನಂದ್ರೆ, ನಾವು ದಾನ ಅನ್ನೋದು ಪ್ರತಿನಿತ್ಯ ಅನ್ನೋದು ಮಾಡ್ತಾ ಇದ್ರೆ ಇವತ್ತಿಂದ ನಾಳೆ ನಮಗೂ ಅನ್ನೋದು ಕಷ್ಟ ಬಂದಾಗ ದೇವರೇ ಬಂದು ನಮಗೂ ಸಹಾಯ ಅನ್ನೋದು ಮಾಡ್ತಾ ಇರ್ತಾರೆ. ಹಾಗೆ ನಮ್ಮ ಚಾನಲ್ ಫಾಲೋ ಅನ್ನೋದು ಮಾಡ್ತಾ ಇರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಾನ ಮಾತ್ರ ಮರಿಬೇಡಿ, ದಾನ ಮಾಡ್ತಾನೆ ಇರಿ. ಓಕೆ, ನಮಗೆ ಇದೇ ರೀತಿ ಸಪೋರ್ಟ್ ಅನ್ನೋದು ಮಾಡ್ತಾ ಇರಿ. ನಾವು ದಾನ ಯಾರಿಗಾದ್ರೂ ನಾವು ಸಹಾಯ ಮಾಡ್ತೀವಿ, ಹಾಗೆ ಏನನ್ನು ಮಾಡ್ತಾ ಇರ್ತೀವಿ. ಅದರಲ್ಲಿ ವಿಡಿಯೋಗಳನ್ನು ಮಾಡಿ ನಾವು ಅಪ್ಲೋಡ್ ಅನ್ನೋದು ಮಾಡ್ತಾ ಇರ್ತೀವಿ. ಅದೇ ರೀತಿ ನೀವು ಸಪೋರ್ಟ್ ಅನ್ನು ಮಾಡ್ತಾ ಇರಿ. ಇದು ನಾವು ಯಾವುದೇ ರೀತಿ ಹಣಕಾಸು ತಗೊಂಡು ಮಾಡ್ತಾ ಇಲ್ಲ, ನಮ್ಮ ಸ್ವಂತವಾಗಿ ನಾವು ಮಾಡ್ತಾ ಇರೋದು. ಸಪೋಸ್ ನಿಮಗೆ ಸಹಾಯ ಮಾಡಬೇಕು ಅನ್ನೋ ಇದ್ರೆ ನಾವು ನೀವು ಎಲ್ಲ ಕಲಿತು ಸಹಾಯ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. Bye bye friends.